ಮಾರ್ನಿಂಗ್ ರೀ ಎಲ್ಲರಿಗೂ. ನಾನು ಬಿಜಾಪುರಿಂದ ನಿನ್ನೆ ಬಂದೀನಿ ರೀ. ನಮ್ಮ ಮನೆಯೊಳಗೆ ಒಂದು ಕಾರ್ಯಕ್ರಮ ಇತ್ತು, ತೊಟ್ಟಲ್ ಕಾರ್ಯಕ್ರಮ ಮತ್ತು ನಾಮಕರಣ ಕಾರ್ಯಕ್ರಮ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಹೊಲದ ಟೂರ್ ಮಾಡ್ಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ ಯಾವ ಥರ ಅದ ಏನದ ಪರಿಸ್ಥಿತಿ ಎಲ್ಲ ನೋಡಿರಿ. ಮುಂಜಾನೆ ಎದ್ದು ಬಂದೀನಿ ರೀ ಹೊಲ ನೋಡೋಕ್ಕೆ. ಬಿತ್ತಣಿಕೆ ಮಾಡ್ರಿ ಇಲ್ಲೆಲ್ಲ ಹತ್ತಿ ನಮ್ಮ ಕಡೆ ಬಿತ್ತಣಿಕೆ ಮಾಡ್ತೇವ್ರಿ. ಎಲ್ಲ ಬೇರೆ ಬೇರೆದವರು ಊರ್ತಾರ, ಆದ್ರೆ ನಮ್ಮ ಹೊಲದಾಗ ಬಿತ್ತಣಿಕೆ ಮಾಡ್ತೇವ್ರಿ. ಯಾಕಂದ್ರೆ ಜಾಸ್ತಿ ಹೊಲಗಳು ಇದ್ದಿದ್ದರಿಂದ ಊರಿದ್ರೆ ಭಾಳಷ್ಟು ಲಾಗೋಡಿ ಬರ್ತದೆ. ಬಿತ್ತೇವ್ರಿ. ಇಲ್ಲಿ ಯಾವ ಕಡೆ ಮಳೆ ಕರೆಕ್ಟ್ ಭೂಮಿ ಹಸಿ ಇಲ್ಲ ಅಂದರೆ ಇಲ್ಲಿ ನಾಟಿಲ್ಲ ನೋಡ್ರಿ. ಆ ಕಡೆ ನಾಟ್ಯದ್ರಿ, ಈ ಕಡೆ ಎಲ್ಲ ಗ್ಯಾಪ್ ಭಾಳ ಅದ ನೋಡ್ರಿ. ಈ ಸೈಡ್ ಒಂದು ಸ್ವಲ್ಪ ಜಾಸ್ತಿ ನಾಟಿಕೆ ಬಂದದ ರೀ ಈ ಕಡೆ ಸರಿಯಾಗಿ. ಮತ್ತು ಇದು ಏನದ, ಇದಿಷ್ಟು ಕರೆಕ್ಟ್ ಎರಿ ಭೂಮಿ ಇದ್ದಲ್ಲಿ ಹಸಿ ಕರೆಕ್ಟ್ ಆಗಿದ್ದಿಲ್ಲಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಇದು ಆಗ್ಯದ ರೀ, ಗ್ಯಾಪ್ ಭಾಳ ಆಗ್ಯಾವ ನೋಡಿರಿ. ಇಲ್ಲಿದೆ ನೋಡ್ರಿ ಇಲ್ಲಿ ತಾನ. ಈಗ ಮತ್ತು ಊರ್ಬೇಕು ರೀ. ಮಳೆ ಈಗ ಬಂದದ್ರಿ. ಮತ್ತು ನಿನ್ನೆ ಒಂದು 3 ದಿನ ಆಯ್ತು ಈಗ ಮಳೆ ಬರ್ಲಾಗತ್ತ ರೀ. ಅಷ್ಟೇನು ಜೋರು ಬಂದಿಲ್ಲ ರೀ, ಸ್ವಲ್ಪ ಬೆಳೆ ಪೂರ್ತಿಯಾಗಿ ಬಂದದ ರೀ. ಮ್ಯಾಗಿನ ಮಣ್ಣು ಅಂತೂ ತೊಯ್ದ. ಕಡೆಗೆ ಇದಕ್ಕೆ ಹಾಕಿರುವ ಖರ್ಚು ಗೊಬ್ಬರ ಬೀಜ ಗೊಬ್ಬರ ಏನು ಖರ್ಚು ಮಾಡಿದ್ವು ಅಷ್ಟರೇ ಬಂದ್ರೆ ಸಾಕಾಗ್ಯದ ರೀ. ಜಾಸ್ತಿ ಲಾಭ ಬರ್ಲಿಕ್ಕಂದ್ರು ಭಾಳ ಹೈರಾಣ ಅದ ರೀ ಈ ವರ್ಷ ರೈತರದು. ಈಗೆಲ್ಲ ಒಬ್ಬರು 1-2 ಲಕ್ಷ ಖರ್ಚಾಗ್ಯವ್ರಿ ಬೀಜ ಗೊಬ್ಬರ ಹಾಕಿ. ನೋಡ್ರಿ ಈ ಕಡೆ ಚಲೋ ಅದ ನೋಡ್ರಿ. ಸ್ವಲ್ಪ ನೋಡ್ರಿ ಅಲ್ಲಿ ಅದ ರೀ ಡೋಣ. ಅಲ್ಲಿದಿಂದ ಈ ಕಡೆ ಎಲ್ಲ ಹತ್ತಿ ಬಿತ್ತಿದೇವ್ರಿ. ಈ ಕಡೆ ಇನ್ನೂ ಸ್ವಲ್ಪ ಖಾಲಿ ಜಮೀನು ಐತೆ ರೀ. ಅಲ್ಲಿನ ಪ್ಲ್ಯಾನ್ ಇಲ್ರಿ, ನಾವು ತೊಗರಿ ಅದು ಬಿತ್ತಬೇಕಂತೇಳಿ ಪ್ಲ್ಯಾನ್ ಹಾಕಿದೆವು. ಇನ್ನು ಮಳೆ ಬತ್ತಂದ್ರೆ ಬಿತ್ತಬೇಕ್ರಿ. ಇದೆಷ್ಟು ಖಾಲಿ ಅದ ನೋಡ್ರಿ ಭೂಮಿ. ಅಲ್ಲಿ ಎತ್ತುಗಳಿಗೆ ಮೇವು ಜೋಳದ ಕಣಕಿ ಬಣ್ಮಿ ಅದ ರೀ. ಈ ಕಡೆ ನೋಡ್ರಿ ಇಲ್ಲಿ ಇದು ಕರಿಮೇವಿನ ಗಿಡ ಅದ ರೀ. ಇಲ್ಲಿ ನೋಡ್ರಿ ಕರಿಮೇವಿನ ಗಿಡ ಎಷ್ಟು ದೊಡ್ಡದು ನೋಡ್ರಿ. ಇದನ್ನು ಕೂಡ ನೀರಿನ ಅಂಶ ಕಡಿಮೆ ಆಗಿ ತಪ್ಪಲು ಪೂರ ಸಣ್ಣ ಆಗ್ಯದ ರೀ. ಇಷ್ಟು ಖಾಲಿ ಜಮೀನು ಐತೆ ರೀ. ಈಗ ಆ ಸೈಡ್ ಏನು ತೋರಿಸ್ತೇನೆ ರೀ ನಿಮ್ಗೆ, ಕೆಳಗಿನ ಪಟ್ಟಿ ನೋಡ್ರಿ. ಇದಿಷ್ಟು ಖಾಲಿ ಹೊಲ ಆದ್ಮ್ಯಾಗ ಈ ಕಡೆ ಬಂದೆವು ಅಂದ್ರೆ ಇವು ಎಲ್ಲ ಇದು ನೋಡ್ರಿ, ಕುಂಟಿ ನೇಗಿಲಿ ಗಳೆ ಏನೇನು ಬೇಕು ಎಲ್ಲ ವ್ಯವಸ್ಥೆ. ಇಲ್ಲೇ ಬಾವಿ ಅದ ರೀ. ಇದು ಬಾವಿ. ಇದು ಮೆಣಸಿನ ಗಿಡ ಹಚ್ಚಾರ ರೀ. ಇದಿಟ್ಟು ಮನೆ ಪೂರ್ತಿಯಾಗ ಏನು ವ್ಯಾಪಾರ ಮಾಡೋದೇನಿಲ್ಲ ರೀ. ನೀರು ಕಡಿಮೆ ಅದಾವ. ಬಾವಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಬಾವಿಯಾಗ ನೀರು ಅದಾವ. ಈಗ ರೀ ಇಲ್ಲಿಷ್ಟು ಹತ್ತಿ ಬಿತ್ತಿದೆ ನೋಡ್ರಿ. ಇದು ಇಲ್ಲಿ ತನಕ ಹಿಂಗೆ ಹತ್ತಿ ಅದ ರೀ. ಆ ಕಡೆ ಕಬ್ಬು ಅದ ರೀ ಕೆಳಗೆ ತೆಗ್ಗ. ಇಲ್ಲಿ ನೋಡ್ರಿ ಗೊಬ್ಬರ ಹಾಕಿದೇವ್ರಿ. ಇನ್ನು ಗೊಬ್ಬರ ಕರಗಿಲ್ಲ ರೀ. ಮಳೆ 3-4 ದಿನ ಬಂದದ ರೀ. ಇನ್ನು ಕರಗಲ್ಲ ಆಗ್ಯದ ರೀ. ಇನ್ನು ನೋಡ್ರಿ ಗೊಬ್ಬರ ಹಾಕಿದನು ವೇಸ್ಟ್ ಆಗ್ತಾರೆ. ಬಾವಿ ತೋರಿಸ್ತೀನಿ ಬರ್ರಿ ನೀವು. ಬಾವಿ 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 ಪೂರ್ತಿ ತಳಕ್ಕೆ ಹತ್ತೇವ್ರಿ ನೀರು. ನೋಡ್ರಿ ಕಾಣಿಸ್ತಿರೈತೆ ನಿಮ್ಗೆ. ನೋಡ್ರಿ ಒಂದು 10 ಫೀಟ್ ಇರ್ಬೋದ್ರಿ ನೀರು ಅಂದಾಜು. ಈ ಕಡೆ ನೋಡ್ರಿ ನಮ್ಮ ಕಾಕವ್ರದ್ದು ಕಬ್ಬದ. ಇದು ಒಣಗಲಿಕತ್ತದ ರೀ, ನೀರು ಕಡಿಮೆ ಬಿದ್ದು. ಇಷ್ಟು ನೋಡ್ರಿ ನಮ್ಮ ಹೊಲದ ಟೂರ್. ಇಷ್ಟೇ ಇದಾವೆ ನೋಡ್ರಿ ಬೆಳೆ. ಹತ್ತಿ, ಕಬ್ಬ, ಮೆಣಸಿನ ಗಿಡ. ಇನ್ನು ತೊಗರಿ ಅಥವಾ ಸೂರ್ಯಪಾನ ಬಿತ್ತಬೇಕು ರೀ ಮಳೆ ಬತ್ತಂದ್ರೆ. ಕಬ್ಬಿಟ್ಟು ತೋರಿಸ್ತೀನಿ ಬರ್ರಿ ನಿಮಗೆ. ನಮ್ಮ ಕಡೆ ನೋಡ್ರಿ ಹತ್ತಿ ಬಿತ್ತಣಿಕೆ ಮಾಡ್ತೇವೆ. ಈ ಥರ ಅದ ನೋಡ್ರಿ ಹತ್ತಿ. ನಿಮ್ಮ ಕಡೆ ಏನು ಬಿತ್ತಣಿಕೆ ಮಾಡ್ತೀರಿ ಏನು ಬೀಜ ಊರ್ತೀರಿ ಹೇಳ್ರಿ ನಮ್ಗೆ. ಯಾರು ವಿಡಿಯೋ ನೋಡಕತ್ತವ್ರಿದ್ರೆ ಹಿಂಗದ ನೋಡ್ರಿ ನಮ್ಮಲ್ಲಿ. ಅಂದ್ರೆ ಒಂದೊಂದು ಸಲ ಭಾಳ ಗ್ಯಾಪ್ ಆಗ್ತಾವ್ರಿ, ಒಂದೊಂದು ಸಲ ದಟ್ಟ ಆಗ್ತದೆ ಇದು ಹತ್ತಿ. ಭಾಳ ಲೇಬರ್ ಕೂಲಿ ಭಾಳ ಕೊಡ್ಬೇಕಾಗ್ತದೆ ರೀ ನಾವು ಊರ್ಸಿದ್ರೆ. ಕಬ್ಬು ಹಿಂಗದ ನೋಡ್ರಿ ನಮ್ಮದು. ದಂಡಿಗೆ ಚಲೋ ಕಾಣಿಸ್ತದೆ ರೀ, ಒಳಗೆ ಹಿಂಗದ. ಸ್ವಲ್ಪ ರವದಿ ಒಣಗಲಿಕತ್ತದ ರೀ. ಈಗ ನೀರು ಕಡಿಮೆ ಬಿದ್ದಾವ್ರಿ. ನೀರು ಜಾಸ್ತಿ ಇದ್ರೂ ಕೂಡ ಮಳೆ ಬತ್ತಂದ್ರೆ ಚಲೋ ಇರ್ತದೆ ರೀ. ಬೆಳೆ ಮಳೆ ಬರ್ಬೇಕು ರೀ ಜೋರು. ಆಯ್ತು ನೋಡ್ರಿ ನಮ್ಮ ಹೊಲದ ಟೂರ.
ಆಲ್ಮೋಸ್ಟ್ ಒಂದು 7 ಎಕರೆ ಹೊಲ ಅದ ರೀ. ಇದ್ರೊಳಗೆ ಸ್ವಲ್ಪ ಹತ್ತಿ, ಸ್ವಲ್ಪ ಕಬ್ಬ ಇಷ್ಟೆಲ್ಲ ಬೆಳೆ ಮಾಡ್ಕೊಂಡು ಕೂತಿದ್ದೇವೆ ರೀ. ಇನ್ನೂ ಇದರ ಲಾಭ ಬರ್ತದೋ ಇಲ್ಲ ಗೊತ್ತಿಲ್ಲ ರೀ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.